ಎಸ್ ಸರ್, ಸಾಕಷ್ಟು ಸಿನಿಮಾಗಳು ಮಾಡ್ತಾಯಿದ್ರು, ಸೀರಿಯಲ್ಸು ಮಾಡ್ತಾಯಿದ್ರು, ಬೇರೆ ಲ್ಯಾಂಗ್ವೇಜ್ ಕೂಡ ಮಾಡ್ತಾಯಿದ್ರು. ಮದುವೆ ಆದಮೇಲೆ ಆ್ಯಕ್ಚುಲಿ ಅವರು ಆ್ಯಕ್ಟಿಂಗಲ್ಲಿ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಸೊ ಒಬ್ಬ ನಟಿಗೆ, ಒಬ್ಬ ಕಲಾವಿದೆಗೆ ಸಾಕಷ್ಟು ಕನಸು ಕಂಡಿದ್ದವರು, ಸಾಕಷ್ಟು ಬೇರೆ ಪಾತ್ರಗಳನ್ನ ಟ್ರೈ ಮಾಡಬೇಕು ಅಂತಿದ್ದವರು, ದಿಢೀರಂಥ ಸಿನಿಮಾ ಅವಕಾಶ ಕಮ್ಮಿ ಆಯಿತಾ ಅಥವಾ ಅವ್ರ ನಟನೆ ನಿಲ್ಲಿಸಿದ್ರ, ಇದೇನಾದರೂ ಅವ್ರ ಮೇಲೆ ಒಂದು ಸ್ವಲ್ಪ ಇಂಪ್ಯಾಕ್ಟ್ ಆಯಿತಾ ಜಾಸ್ತಿ ಅಂತ? ಅದೇ ಗೊತ್ತಾಗ್ತಿಲ್ಲ. ಅಂದರೆ ಹಾಗೆ ನೀವು ಹೇಳಿದ್ಮೇಲೆ ಅನ್ನಿಸ್ತಿದೆ ಇರ್ಬೋದೇನೋ ಅಂತ, ಆ ಥರ ಇರ್ಬೋದೇನೋ, ಅಥವಾ ಕೆಲಸ ಕಮ್ಮಿ ಆಯಿತು, ಅಥವಾ ನನಗೆ ಯಾವುದೋ ಒಂದು ಒಳ್ಳೆ ವರ್ಕ್ ಸಿಗ್ತಿಲ್ಲ ಅನ್ನೋದಕ್ಕೆ ಡಿಪ್ರೆಷನ್ಗೆ ಹೋದ್ಲಾ, ಅಥವಾ ಫ್ಯಾಮಿಲಿ ಸೈಡ್ ಏನಾದರೂ ಪ್ರೆಷರ್ ಇತ್ತಾ, ಅಥವಾ ಮನೇಲಿ ಏನಾದರೂ ಮದುವೆ ಲೈಫಲ್ಲಿ ಏನಾದರೂ ಒಂಥರ ಪ್ರಾಬ್ಲಮ್ಗಳಿತ್ತ, ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ. ಬಟ್ ಅವಳು ಇದ್ದಷ್ಟು ದಿನ ಯಾವಾಗಲೂ ಇರ್ತಿದ್ಲು, ಕೆಲಸ ಚೆನ್ನಾಗಿ ಮಾಡ್ಬೇಕು ನಾನು, ಅಂದರೆ ಒಂದು ಒಳ್ಳೆ ವಾಟ್ ಯು ಕಾಲ್ ದಟ್ ರೋಲ್ಗಳು ಮಾಡ್ಬೇಕು ನಾನು. ಆಮೇಲೆ ಶಿ ವಾಸ್ ವೆರಿ ಪರ್ಟಿಕ್ಯುಲರ್ ಒನ್ ಥಿಂಗ್, ನಾನು ಏನು ಮಾಡ್ತೀನಿ ಜನಕ್ಕೆ ಅದು ಇಷ್ಟ ಆಗಂಗೆ ಮಾಡ್ತೀನಿ, ಇಂಪ್ಯಾಕ್ಟ್ಫುಲ್ ಆಗಿರ್ಬೇಕು ನನ್ನ ರೋಲ್ಸ್ ಅಂತ ಯಾವಾಗಲೂ ಆಸೆ ಬೀಳೋಳು. ನಾನು ಬ್ರಹ್ಮಗಂಟು ಸೀರಿಯಲ್ ಅವ್ಳು ಮಾಡ್ಬೇಕಾದ್ರೆ ಹೇಳ್ತಿದ್ದು, ಅಲ್ಲ ಇಲ್ಲಿ ಈ ಸಿನಿಮಾದಲ್ಲಿ ಹೀರೋಯಿನ್ನು, ಆ ಸೀರಿಯಲಲ್ಲಿ ನೆಗೆಟಿವ್ ಮಾಡ್ತೀವಿ ಅಂತ ರೇಗಿಸಿದ್ರೆ, ಅದೇ ಬೇರೆ ಇದೆ ಅಂದರೆ ಅವ್ಳ ಪಾಪ ಎಷ್ಟು ಕಾಲು ಎಳೆದ್ರು ಪಾಪ ಅವಳಿಗೆ ನಕ್ಕೊಂಡು ಇದಾಗ್ತಿಲ್ಲ. ಅವತ್ತು ವಾಪಸ್ ನಮಗೊಂದು ಮಾತಾಡ್ತಿರಲಿಲ್ಲ. ಒಬ್ರು ಹೋದಾಗ ಏನಾಗುತ್ತೆ, ಯು ಹ್ಯಾವ್ ಟು ಈ ಥರ ಮೆಮೊರೀಸ್ನ ಚೆರಿಷ್ ಮಾಡಬೇಕು. ಅಫ್ಕೋರ್ಸ್, ಯಾಕೆಂದರೆ ನಮ್ಗೆ ಉಳಿದಿರೋದು ಅವ್ರ ಜೊತೆ ಬರೀ ಇಂಥ ಮೆಮೊರೀಸ್. ಆ್ಯಂಡ್ ಟ್ರಸ್ಟ್ ಮೀ, ಇವತ್ತಿಗೂ ಅವಳ ಜೊತೆ ಮಾತಾಡಿದ ಮಾತುಗಳು, ಕಳೆದಂಥ ಕ್ಷಣಗಳನ್ನೆಲ್ಲ ನೆನೆಸ್ಕೊಂಡ್ರೆ ಸೊ ಇಟ್ ಫೀಲ್ಸ್ ಸೋ ಗುಡ್. ಅಂದರೆ ಆ ಥರ ಒಂದು ಆ ಗುಡ್ ವೈಬ್ ಅಂತಾರಲ್ಲ ಹುಡುಗಿ, ಒಬ್ಬೊಬ್ರು ಇರ್ತಾರೆ ನಿಮ್ಮ ಅವ್ರ ಜೊತೆ ಮಾತಾಡಿದ ತಕ್ಷಣ ಒಂಥರ ಗುಡ್ ವೈಬ್ ಅನ್ಸುತ್ತೆ ನಿಮಗೆ, ಯು ಫೀಲ್ ನೈಸ್ ಟಾಕಿಂಗ್ ಟು ದಮ್. ಶಿ ಈಸ್ ಒನ್ ಆಫ್ ದೋಸ್ ಪೀಪಲ್. ಆ್ಯಂಡ್ ನನಗೆ ನಿಜವಾಗಿ ಹೇಳಬೇಕು ಅಂದರೆ ಅವಳು ಅಷ್ಟು ಸಲ ಅವಳಿಗೆ ಅಷ್ಟು ರೇಗಿಸಿದ್ವಿ, ಕಾಲು ಎಳಿತಿದ್ವಿ, ಏನಕ್ಕಾರು ಸೀನ್ಸಲ್ಲ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕಿತ್ತು, ಚೆನ್ನಾಗಿದ್ದಿಲ್ಲ ಅಂದರೆ ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಳ್ಳೋಳು. ನಾವು ತಮಾಷೆ ನಿಜವಾಗಿ ರೇಗಿಸಿದ್ದವು, ಚೆನ್ನಾಗೇ ಮಾಡಿರ್ತಿದ್ಲು ತಮಾಷೆಗೆ. ಅಂದರೆ ಹೌದಾ ಅವಳು ಎಷ್ಟು ಇನ್ನೋಸೆಂಟ್ ಅಂದರೆ, ಹೌದು ಇನ್ನೂ ಚೆನ್ನಾಗಿ ಮಾಡಬೇಕಾ, ಬೇರೆ ಏನಾದ್ರು ಮಾಡಲ, ಹಂಗೆ ಟ್ರೈ ಮಾಡಲ, ಆ ಥರ ಹುಡುಗಿಯವಳು. ಸೊ ಐ ಆಮ್ ಟಾಕಿಂಗ್ ಅಬೌಟ್ ಇನ್ನೋಸೆನ್ಸ್ ಯಾವ ಥರ ಅಂತ. ಐ ಡೋಂಟ್ ನೋ ಅವಳು ಯಾವ ಇಶ್ಯೂ ಇತ್ತು, ಫ್ಯಾಮಿಲಿ ಇಶ್ಯೂ ಇತ್ತು, ಬಟ್ ಒಳ್ಳೆ ಪ್ರಾಜೆಕ್ಟ್, ಒಳ್ಳೆ ರೋಲ್ಸ್ ಮಾಡಬೇಕು, ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕು ಅನ್ನೋ ಆಸೆ ಇತ್ತು. ಮದುವೆ ಆದಮೇಲೆ ಪ್ರಾಜೆಕ್ಟ್ ಕಮ್ಮಿ ಆಯಿತಾ, ಅಥವಾ ಅವಳೇ ಟ್ರೈ ಮಾಡ್ತಿರ್ಲಿಲ್ವಾ, ಅಥವಾ ಆ ಒಂದು ವಿಷಯಕ್ಕೆ ಏನಾದ್ರು ಡಿಪ್ರೆಸ್ಡ್ ಆಗಿಲ್ಲ. ಅಗೇನ್ ಇದೆಲ್ಲ ಏನು ಗೊತ್ತಾ, ಅವಳೊಬ್ಬಳಿಗೆ ಗೊತ್ತಿರೋದು ವಿಷಯ. ಈಗ ನಾವೇನೇ ವಿಮರ್ಶೆ ಮಾಡಿದ್ರು, ಏನೇ ಮಾತಾಡಿದ್ರು, ಬಹುಶಃ ನಮಗೆ ಅವಳ ಬಗ್ಗೆ ಗೊತ್ತಿರೋ ಒಂದೆರಡು ವಿಷಯಗಳನ್ನ ಹಂಚ್ಕೊಬೋದೇ ಹೊರತು, ಏನಕ್ಕೆ ನಿಜವಾಗ್ಲೂ ಅವಳಲ್ಲಿ ಒಂದು ಚೇಂಜಸ್ ಬಂತು, ಯಾಕೆ ಈ ಥರ ಡಿಸಿಷನ್ ತೊಗೊಂಡ್ಲು ಅನ್ನೋದಕ್ಕೆ ಐ ಡೋಂಟ್ ನೋ. ಎಸ್ ಸರ್, ಕೊನೆಯದಾಗಿ ಅಂದರೆ ಈ ಘಟನೆ ಆದಮೇಲೆ ಏನಾದರೂ ಅವರ ಫ್ಯಾಮಿಲಿ ಪರ್ಸನ್ಸ್ನ ಅಥವಾ ಹೈದರಾಬಾದಲ್ಲಿ ಏನಾದರೂ ಒಂದು ಕಾಂಟ್ಯಾಕ್ಟ್ ಮಾಡೋ ಒಂದಿಷ್ಟು ಏನೋ ಇನ್ಫಾರ್ಮೇಷನ್ ತೊಗೊಂಡ್ರಾ, ಅಥವಾ ಕೊನೆಯದಾಗಿ ನೀವು ಯಾವಾಗ ಅವ್ರನ್ನ ಭೇಟಿ ಮಾಡಿದ್ದು ಏನೇನು? ಜಾಕ್ಪಾಟ್ ಸಿನಿಮಾ ಪ್ರಮೋಷನ್ ಬಗ್ಗೆ ಮಾತಾಡಿದ್ವಿ, ಸಿಕ್ಕಿದ್ವಿ ನಾವು. ಸೊ ಪ್ರಮೋಷನ್ ಮಾಡೋಣ ಸಿನಿಮಾಗೆ. ಅವಳು ಹೇಳ್ತಿದ್ದೆ, ಸಿನಿಮಾಗೆ ಇದ್ದರೆ ಎಲ್ರಿಗೂ ಗೆಲುವಿದು, ನಿಮಗೆಲ್ರಿಗೂ ಒಂದು ಇದು ವಿನ್ ವಿನ್ ಸಿಚುವೇಶನ್ ಆಗುತ್ತೆ ಎಲ್ರಿಗೂ ನಮಗೆ ಅಂತ ತುಂಬ ಆಸೆ ಇಟ್ಕೊಂಡಿದ್ದು. ಅದೇ ಹೇಳಲ್ವ, ಈಗ ಸಿನಿಮಾ ರಿಲೀಸ್ ಆಗುತ್ತೆ, ಅವಳು ಇಲ್ಲದೇ ಈ ಸಿನಿಮಾ ನಾವು ನೋಡಬೇಕಾಗತ್ತೆ. ಬಟ್ ಅವಳು ಎಲ್ಲೇ ಇದ್ದರೂ ಡೆಫಿನೆಟ್ಲಿ ಅವಳು ನೋಡ್ತಿರ್ತಾಳೆ ಇದನ್ನು. ಐ ಆಮ್ ಶ್ಯೂರ್ ಶಿ ವಿಲ್ ಆಲ್ಸೋ ಬಿ ಹ್ಯಾಪಿ. ಬಟ್ ಐ ಡೋಂಟ್ ನೋ, ಫ್ಯಾಮಿಲಿ ಪರ್ಸನ್ಸ್ ಕಾಂಟ್ಯಾಕ್ಟ್ ಇಲ್ಲ, ಟ್ರೈ ಮಾಡ್ತೀವಿ, ಕಾಂಟ್ಯಾಕ್ಟ್ ಬರಲಿಲ್ಲ. ಬಟ್ ಅವ್ರ ಫ್ಯಾಮಿಲಿಗೆ ಇನ್ನೊಬ್ಬರು ಕಾಂಟ್ಯಾಕ್ಟ್ ಇರೋ ನನ್ನ ಫ್ರೆಂಡು. ಸೊ ಅವ್ರ ಹತ್ರ ವಿಷಯ ಮುಟ್ಟಿಸ್ಕೊಂಡೀಗ ಎಷ್ಟು ಗಂಟೆಗೆ ಬರುತ್ತೆ ಇಲ್ಲಿಗೆ ಅಂತೆಲ್ಲ ಇನ್ನು ಕಾಂಟ್ಯಾಕ್ಟಲ್ಲಿದ್ದೀವಿ. ಬಂದ ತಕ್ಷಣ ನಿಮಗೂ ಹೇಳ್ತೀನಿ. ಥಿಂಕ್ ಅದೇ ಇವಾಗ ಅವಳಿಲ್ಲ. ಸೊ ಐ ಥಿಂಕ್ ದ ಓನ್ಲಿ ಥಿಂಗ್ ದಟ್ ಈಸ್ ಲೆಫ್ಟ್ ಇಸ್ ದ ಗುಡ್ ಮೆಮೊರೀಸ್. ಅದನ್ನು ಜೀವನ ಪೂರ್ತಿ ನಾವು ವಿಲ್ ಕೀಪ್ ದಟ್. ಎಸ್, ಶೋಭಿತಾ ತುಂಬ ಕಾನ್ಫಿಡೆಂಟ್ ಆಗಿದ್ರು, ತುಂಬ ಲವಲವಿಕೆಯಿಂದ ಇದ್ದರು, ತುಂಬ ಪಾಸಿಟಿವ್ ಆಗಿದ್ರು, ತುಂಬ ಎನರ್ಜಿ ಆಗಿದ್ರು. ಆದರೆ ಈ ಥರ ಒಂದು ನಿರ್ಧಾರ ನಿಜಕ್ಕೂ ನಮಗೆ ಶಾಕಿಂಗ್ ಆಗಿದೆ ಅಂತೇಳಿ ಜೊತೆಯಲ್ಲಿ ಕೆಲಸ ಮಾಡಿರೋಂಥವ್ರು, ಸಾಕಷ್ಟು ವರ್ಷಗಳ ಜೊತೆ ಜರ್ನಿ ಮಾಡಿರುವಂತಹ ಚಂದುಗೌಡ ಅವರು ಕೂಡ ಆ ಬೇಸರವನ್ನು ವ್ಯಕ್ತಪಡಿಸ್ತಾ ಇರೋಂಥದ್ದು. ಕ್ಯಾಮ್ರಾ ಪರ್ಸನ್ ಚಂದ್ರೇಶ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.